ಇಂದು ನಾನು ಚಾಮರಾಜನಗರ ಬಗ್ಗೆ ಹೇಳುತ್ತೇವೆ. ನನ್ನ ಹೆಸರು ವಹೀದುಲ್ಲಾ ತುರ್ಷಿ. ಚಾಮರಾಜನಗರ ಜಿಲ್ಲೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಸ್ಥಿತವಾಗಿದೆ. ಇದನ್ನು ಮೊದಲು ಅರುಣಾಚಲ ಪ್ರದೇಶ ಎಂದು ಕರೆಯಲಾಗುತ್ತಿದೆ. ಈ ಜಿಲ್ಲೆ ತನ್ನ ಪ್ರಾಕೃತಿಕ ಸೌಂದರ್ಯ ಕಾಡು ಪ್ರಸಿದ್ಧವಾಗಿದೆ. ಬಂದೀಪುರ ರಾಷ್ಟ್ರೀಯ ಉದ್ಯಾನವು ಇಲ್ಲಿ ಇದು ಅನೇಕನೆಯ ಜನಾಂಗದ ನಾಯಕರಲ್ಲಿ ಒಂದಾಗಿದೆ. ಕಾವೇರಿ ನದಿಯ ಈ ಜಿಲ್ಲೆ ಮೂಲಕ ಹರಿದು ಹೋಗುತ್ತಿದೆ. ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರಗಳಾದ ಮಾಲೆ ಮಹದೇಶ್ವರ ಬೆಟ್ಟ ಮತ್ತು ಹಿಮಾವತಿ ದೇವಾಲಯ ಇಲ್ಲಿವೆ. ಚಾಮರಾಜನಗರದ ಜನರು ಹೆಚ್ಚು ಕೃಷಿ